ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಸಿಎಂ ಹಾಗೂ ಡಿಸಿಎಂಗೆ ಈಗ ನಡುಕ ಶುರುವಾಗಿದೆ ಅಂತ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಬಿವೈ ವಿಜೇಂದ್ರ ಈ ಹೇಳಿಕೆಯನ್ನ ನೀಡಿದ್ದಾರೆ. ಶವವನ್ನ ಹುಟ್ಟಿಟ್ಟಿರುವಂತಹ ಕೇಸ್ ತನಿಖೆಗೆ ಸಮಿತಿಯನ್ನ ರಚನೆ ಮಾಡಿದ್ರು. ಈಗ ಆ ತನಿಖೆಯಿಂದ ಏನೇನಾಯ್ತು? ಆ ನಂತರ ದೂರುದಾರನಿಗೆ ಮುಖವಾಡವನ್ನ ಹಾಕಿಸಿದ್ರು. ಈಗ ಅವರೇ ಮುಖವಾಡವನ್ನ ಹಾಕಿಕೊಳ್ಳುವಂತಾಗಿದೆ ಅಂತ ಬಿವೈ ವಿಜೇಂದ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ ಸಿಎಂ ಹಾಗೂ ಡಿಸಿಎಂ ವಿರುದ್ಧ. ಹಿಂದೂ ಕಾರ್ಯಕರ್ತರು ಪೋಸ್ಟ್ ಹಾಕಿದ್ರೆ ಬಂಧಿಸ್ತಾರೆ, 24 ಗಂಟೆಯಲ್ಲಿ ಬಂಧಿಸ್ತಾರೆ ಅಂತ ವಿಜೇಂದ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಏನಾದರೂ ಪೋಸ್ಟ್ ಹಾಕಿದ್ರೆ 24 ಗಂಟೆಯಲ್ಲಿ ಬಂಧನ. ಅದೇ ಸಿಎಂ ವಿರುದ್ಧ ಸ್ಟೇಟ್ಮೆಂಟ್ ಕೊಟ್ಟವರ ಬಂಧನ ಆಗಿಲ್ಲ ಅನ್ನುವಂಥದ್ದು ವಿಜೇಂದ್ರ ಅವರ ಆಕ್ರೋಶ. ರಾಜ್ಯದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ರಾಜ್ಯ ಸರ್ಕಾರದ ಪರಿಸ್ಥಿತಿ ಎಲ್ಲಿಗೆ ಬಂದು ನಿಂತಿದೆ ಅಂತ ಹೇಳಿದ್ರೆ, ಪಾಪ ಸಿದ್ದರಾಮಯ್ಯನವರು ಯಾರೋ ಎಡಪಂಥೀಯ ಶಕ್ತಿಗಳ ಒತ್ತಡಕ್ಕೆ ಮಣಿದು ಧರ್ಮಸ್ಥಳದಲ್ಲಿ ಎಸ್ಐಟಿ ತನಿಖೆಗೆ ಆದೇಶ ಮಾಡಿದ್ರು. ನಾವು ಕೂಡ ಸ್ವಾಗತ ಮಾಡಿದ್ವಿ. ಏನು ಸಿದ್ದರಾಮಯ್ಯನವರು ಕನಸು ಕಾಣ್ತಾ ಇದ್ರು, ಗುಂಡಿ ತೆಗೆದಂಗೂ ಗುಂಡಿ ಬಗದಂಗೂ ಇವ್ರಿಗೇನೋ ಸಿಕ್ಬಿಡುತ್ತೆ ಅಂತೇಳಿ ಪಾಪ ಇಲ್ಲಿ ವಿಧಾನಸೌಧದಲ್ಲಿ ಕುತ್ಕೊಂಡು ಸಿದ್ದರಾಮಯ್ಯನವರು ಕನಸು ಕಾಣ್ತಾ ಇದ್ರು. 15-16 ಗುಂಡಿಗಳು ತೋಡಿದ್ರು ಸಹ ಅಲ್ಲಿ ಧರ್ಮಸ್ಥಳದಲ್ಲಿ ಏನೂ ಸಿಕ್ಕಿಲ್ಲ. ಈಗ ಆತಂಕದಲ್ಲಿದ್ದಾರೆ ಸಿದ್ದರಾಮಯ್ಯನವರು, ಡಿಕೆ ಶಿವಕುಮಾರ್ ಅವರು. ಯಾವ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಎಡಪಂಥೀಯ ಶಕ್ತಿಗಳ ಮಾತನ್ನು ನಂಬಿಕೊಂಡು ಧರ್ಮಸ್ಥಳ ವಿಚಾರದಲ್ಲಿ ಎಸ್ಐಟಿ ತನಿಖೆ ಮಾಡಿ ಆ ದೂರುದಾರನಿಗೆ ಒಂದು ಮಾಸ್ಕ್ ಹಾಕ್ತಕ್ಕಂಥ ಕೆಲಸ ಮಾಡಿದ್ರು. ಇವತ್ತು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಅಂತ ಹೇಳಿದ್ರೆ, ಆ ದೂರುದಾರನ ಮುಖವಾಡ ಏನೋ ಕಳಚಿ ಬಿದ್ದಾಗಿದೆ. ಆದ್ರೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಅವರೀಗ ಮಾಸ್ಕ್ ಅನ್ನು ಹಾಕೊಂಡು ಇವತ್ತು ರಾಜ್ಯದಲ್ಲಿ ಓಡಾಡ್ತಕ್ಕಂಥ ಪರಿಸ್ಥಿತಿ ಇವತ್ತು ಬಂದು ನಿಂತಿದೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಸಿಎಂ ಹಾಗೂ ಡಿಸಿಎಂಗೆ ಈಗ ನಡುಕ ಶುರುವಾಗಿದೆ ಅಂತ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಬಿವೈ ವಿಜೇಂದ್ರ ಈ ಹೇಳಿಕೆಯನ್ನ ನೀಡಿದ್ದಾರೆ. ಶವವನ್ನ ಹುಟ್ಟಿಟ್ಟಿರುವಂತಹ ಕೇಸ್ ತನಿಖೆಗೆ ಸಮಿತಿಯನ್ನ ರಚನೆ ಮಾಡಿದ್ರು. ಈಗ ಆ ತನಿಖೆಯಿಂದ ಏನೇನಾಯ್ತು? ಆ ನಂತರ ದೂರುದಾರನಿಗೆ ಮುಖವಾಡವನ್ನ ಹಾಕಿಸಿದ್ರು. ಈಗ ಅವರೇ ಮುಖವಾಡವನ್ನ ಹಾಕಿಕೊಳ್ಳುವಂತಾಗಿದೆ ಅಂತ ಬಿವೈ ವಿಜೇಂದ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ ಸಿಎಂ ಹಾಗೂ ಡಿಸಿಎಂ ವಿರುದ್ಧ. ಹಿಂದೂ ಕಾರ್ಯಕರ್ತರು ಪೋಸ್ಟ್ ಹಾಕಿದ್ರೆ ಬಂಧಿಸ್ತಾರೆ, 24 ಗಂಟೆಯಲ್ಲಿ ಬಂಧಿಸ್ತಾರೆ ಅಂತ ವಿಜೇಂದ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಏನಾದರೂ ಪೋಸ್ಟ್ ಹಾಕಿದ್ರೆ 24 ಗಂಟೆಯಲ್ಲಿ ಬಂಧನ. ಅದೇ ಸಿಎಂ ವಿರುದ್ಧ ಸ್ಟೇಟ್ಮೆಂಟ್ ಕೊಟ್ಟವರ ಬಂಧನ ಆಗಿಲ್ಲ ಅನ್ನುವಂಥದ್ದು ವಿಜೇಂದ್ರ ಅವರ ಆಕ್ರೋಶ. ರಾಜ್ಯದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ರಾಜ್ಯ ಸರ್ಕಾರದ ಪರಿಸ್ಥಿತಿ ಎಲ್ಲಿಗೆ ಬಂದು ನಿಂತಿದೆ ಅಂತ ಹೇಳಿದ್ರೆ, ಪಾಪ ಸಿದ್ದರಾಮಯ್ಯನವರು ಯಾರೋ ಎಡಪಂಥೀಯ ಶಕ್ತಿಗಳ ಒತ್ತಡಕ್ಕೆ ಮಣಿದು ಧರ್ಮಸ್ಥಳದಲ್ಲಿ ಎಸ್ಐಟಿ ತನಿಖೆಗೆ ಆದೇಶ ಮಾಡಿದ್ರು. ನಾವು ಕೂಡ ಸ್ವಾಗತ ಮಾಡಿದ್ವಿ. ಏನು ಸಿದ್ದರಾಮಯ್ಯನವರು ಕನಸು ಕಾಣ್ತಾ ಇದ್ರು, ಗುಂಡಿ ತೆಗೆದಂಗೂ ಗುಂಡಿ ಬಗದಂಗೂ ಇವ್ರಿಗೇನೋ ಸಿಕ್ಬಿಡುತ್ತೆ ಅಂತೇಳಿ ಪಾಪ ಇಲ್ಲಿ ವಿಧಾನಸೌಧದಲ್ಲಿ ಕುತ್ಕೊಂಡು ಸಿದ್ದರಾಮಯ್ಯನವರು ಕನಸು ಕಾಣ್ತಾ ಇದ್ರು. 15-16 ಗುಂಡಿಗಳು ತೋಡಿದ್ರು ಸಹ ಅಲ್ಲಿ ಧರ್ಮಸ್ಥಳದಲ್ಲಿ ಏನೂ ಸಿಕ್ಕಿಲ್ಲ. ಈಗ ಆತಂಕದಲ್ಲಿದ್ದಾರೆ ಸಿದ್ದರಾಮಯ್ಯನವರು, ಡಿಕೆ ಶಿವಕುಮಾರ್ ಅವರು. ಯಾವ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಎಡಪಂಥೀಯ ಶಕ್ತಿಗಳ ಮಾತನ್ನು ನಂಬಿಕೊಂಡು ಧರ್ಮಸ್ಥಳ ವಿಚಾರದಲ್ಲಿ ಎಸ್ಐಟಿ ತನಿಖೆ ಮಾಡಿ ಆ ದೂರುದಾರನಿಗೆ ಒಂದು ಮಾಸ್ಕ್ ಹಾಕ್ತಕ್ಕಂಥ ಕೆಲಸ ಮಾಡಿದ್ರು. ಇವತ್ತು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಅಂತ ಹೇಳಿದ್ರೆ, ಆ ದೂರುದಾರನ ಮುಖವಾಡ ಏನೋ ಕಳಚಿ ಬಿದ್ದಾಗಿದೆ. ಆದ್ರೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಅವರೀಗ ಮಾಸ್ಕ್ ಅನ್ನು ಹಾಕೊಂಡು ಇವತ್ತು ರಾಜ್ಯದಲ್ಲಿ ಓಡಾಡ್ತಕ್ಕಂಥ ಪರಿಸ್ಥಿತಿ ಇವತ್ತು ಬಂದು ನಿಂತಿದೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಸಿಎಂ ಹಾಗೂ ಡಿಸಿಎಂಗೆ ಈಗ ನಡುಕ ಶುರುವಾಗಿದೆ ಅಂತ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಬಿವೈ ವಿಜೇಂದ್ರ ಈ ಹೇಳಿಕೆಯನ್ನ ನೀಡಿದ್ದಾರೆ. ಶವವನ್ನ ಹುಟ್ಟಿಟ್ಟಿರುವಂತಹ ಕೇಸ್ ತನಿಖೆಗೆ ಸಮಿತಿಯನ್ನ ರಚನೆ ಮಾಡಿದ್ರು. ಈಗ ಆ ತನಿಖೆಯಿಂದ ಏನೇನಾಯ್ತು? ಆ ನಂತರ ದೂರುದಾರನಿಗೆ ಮುಖವಾಡವನ್ನ ಹಾಕಿಸಿದ್ರು.
ಈಗ ಅವರೇ ಮುಖವಾಡವನ್ನ ಹಾಕಿಕೊಳ್ಳುವಂತಾಗಿದೆ ಅಂತ ಬಿವೈ ವಿಜೇಂದ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ ಸಿಎಂ ಹಾಗೂ ಡಿಸಿಎಂ ವಿರುದ್ಧ. ಹಿಂದೂ ಕಾರ್ಯಕರ್ತರು ಪೋಸ್ಟ್ ಹಾಕಿದ್ರೆ ಬಂಧಿಸ್ತಾರೆ, 24 ಗಂಟೆಯಲ್ಲಿ ಬಂಧಿಸ್ತಾರೆ ಅಂತ ವಿಜೇಂದ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಏನಾದರೂ ಪೋಸ್ಟ್ ಹಾಕಿದ್ರೆ 24 ಗಂಟೆಯಲ್ಲಿ ಬಂಧನ. ಅದೇ ಸಿಎಂ ವಿರುದ್ಧ ಸ್ಟೇಟ್ಮೆಂಟ್ ಕೊಟ್ಟವರ ಬಂಧನ ಆಗಿಲ್ಲ ಅನ್ನುವಂಥದ್ದು ವಿಜೇಂದ್ರ ಅವರ ಆಕ್ರೋಶ. ರಾಜ್ಯದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ರಾಜ್ಯ ಸರ್ಕಾರದ ಪರಿಸ್ಥಿತಿ ಎಲ್ಲಿಗೆ ಬಂದು ನಿಂತಿದೆ ಅಂತ ಹೇಳಿದ್ರೆ, ಪಾಪ ಸಿದ್ದರಾಮಯ್ಯನವರು ಯಾರೋ ಎಡಪಂಥೀಯ ಶಕ್ತಿಗಳ ಒತ್ತಡಕ್ಕೆ ಮಣಿದು ಧರ್ಮಸ್ಥಳದಲ್ಲಿ ಎಸ್ಐಟಿ ತನಿಖೆಗೆ ಆದೇಶ ಮಾಡಿದ್ರು. ನಾವು ಕೂಡ ಸ್ವಾಗತ ಮಾಡಿದ್ವಿ. ಏನು ಸಿದ್ದರಾಮಯ್ಯನವರು ಕನಸು ಕಾಣ್ತಾ ಇದ್ರು, ಗುಂಡಿ ತೆಗ್ದಂಗು ಗುಂಡಿ ಬಗ್ದಂಗು ಇವ್ರಿಗೇನೋ ಸಿಕ್ಬಿಡುತ್ತೆ ಅಂತೇಳಿ ಪಾಪ ಇಲ್ಲಿ ವಿಧಾನಸೌಧದಲ್ಲಿ ಕುತ್ಕೊಂಡು ಸಿದ್ದರಾಮಯ್ಯನವರು ಕನಸು ಕಾಣ್ತಾ ಇದ್ರು. 15-16 ಗುಂಡಿಗಳು ತೋಡಿದ್ರು ಸಹ ಅಲ್ಲಿ ಧರ್ಮಸ್ಥಳದಲ್ಲಿ ಏನೂ ಸಿಕ್ಕಿಲ್ಲ. ಈಗ ಆತಂಕದಲ್ಲಿದ್ದಾರೆ ಸಿದ್ದರಾಮಯ್ಯನವರು, ಡಿಕೆ ಶಿವಕುಮಾರ್ ಅವರು. ಯಾವ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಎಡಪಂಥೀಯ ಶಕ್ತಿಗಳ ಮಾತನ್ನು ನಂಬಿಕೊಂಡು ಧರ್ಮಸ್ಥಳ ವಿಚಾರದಲ್ಲಿ ಎಸ್ಐಟಿ ತನಿಖೆ ಮಾಡಿ ಆ ದೂರುದಾರನಿಗೆ ಒಂದು ಮಾಸ್ಕ್ ಹಾಕ್ತಕ್ಕಂಥ ಕೆಲಸ ಮಾಡಿದ್ರು. ಇವತ್ತು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಅಂತ ಹೇಳಿದ್ರೆ, ಆ ದೂರುದಾರನ ಮುಖವಾಡ ಏನೋ ಕಳಚಿ ಬಿದ್ದಾಗಿದೆ. ಆದ್ರೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಅವರೀಗ ಮಾಸ್ಕ್ ಅನ್ನು ಹಾಕೊಂಡು ಇವತ್ತು ರಾಜ್ಯದಲ್ಲಿ ಓಡಾಡ್ತಕ್ಕಂಥ ಪರಿಸ್ಥಿತಿ ಇವತ್ತು ಬಂದು ನಿಂತಿದೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಸಿಎಂ ಹಾಗೂ ಡಿಸಿಎಂಗೆ ಈಗ ನಡುಕ ಶುರುವಾಗಿದೆ ಅಂತ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಬಿವೈ ವಿಜೇಂದ್ರ ಈ ಹೇಳಿಕೆಯನ್ನ ನೀಡಿದ್ದಾರೆ. ಶವವನ್ನ ಹುಟ್ಟಿಟ್ಟಿಡುವಂತಹ ಕೇಸ್ ತನಿಖೆಗೆ ಸಮಿತಿಯನ್ನ ರಚನೆ ಮಾಡಿದ್ರು. ಈಗ ಆ ತನಿಖೆಯಿಂದ ಏನೇನಾಯ್ತು? ಆ ನಂತರ ದೂರುದಾರನಿಗೆ ಮುಖವಾಡವನ್ನ ಹಾಕಿಸಿದ್ರು. ಈಗ ಅವರೇ ಮುಖವಾಡವನ್ನ ಹಾಕಿಕೊಳ್ಳುವಂತಾಗಿದೆ ಅಂತ ಬಿವೈ ವಿಜೇಂದ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ ಸಿಎಂ ಹಾಗೂ ಡಿಸಿಎಂ ವಿರುದ್ಧ. ಹಿಂದೂ ಕಾರ್ಯಕರ್ತರು ಪೋಸ್ಟ್ ಹಾಕಿದ್ರೆ ಬಂಧಿಸ್ತಾರೆ, 24 ಗಂಟೆಯಲ್ಲಿ ಬಂಧಿಸ್ತಾರೆ ಅಂತ ವಿಜೇಂದ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಏನಾದರೂ ಪೋಸ್ಟ್ ಹಾಕಿದ್ರೆ 24 ಗಂಟೆಯಲ್ಲಿ ಬಂಧನ. ಅದೇ ಸಿಎಂ ವಿರುದ್ಧ ಸ್ಟೇಟ್ಮೆಂಟ್ ಕೊಟ್ಟವರ ಬಂಧನ ಆಗಿಲ್ಲ ಅನ್ನುವಂಥದ್ದು ವಿಜೇಂದ್ರ ಅವರ ಆಕ್ರೋಶ. ರಾಜ್ಯದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ರಾಜ್ಯ ಸರ್ಕಾರದ ಪರಿಸ್ಥಿತಿ ಎಲ್ಲಿಗೆ ಬಂದು ನಿಂತಿದೆ ಅಂತ ಹೇಳಿದ್ರೆ, ಪಾಪ ಸಿದ್ದರಾಮಯ್ಯನವರು ಯಾರೋ ಎಡಪಂಥೀಯ ಶಕ್ತಿಗಳ ಒತ್ತಡಕ್ಕೆ ಮಣಿದು ಧರ್ಮಸ್ಥಳದಲ್ಲಿ ಎಸ್ಐಟಿ ತನಿಖೆಗೆ ಆದೇಶ ಮಾಡಿದ್ರು. ನಾವು ಕೂಡ ಸ್ವಾಗತ ಮಾಡಿದ್ವಿ. ಏನು ಸಿದ್ದರಾಮಯ್ಯನವರು ಕನಸು ಕಾಣ್ತಾ ಇದ್ರು, ಗುಂಡಿ ತೆಗ್ದಂಗು ಗುಂಡಿ ಬಗ್ದಂಗು ಇವ್ರಿಗೇನೋ ಸಿಕ್ಬಿಡುತ್ತೆ ಅಂತೇಳಿ ಪಾಪ ಇಲ್ಲಿ ವಿಧಾನಸೌಧದಲ್ಲಿ ಕುತ್ಕೊಂಡು ಸಿದ್ದರಾಮಯ್ಯನವರು ಕನಸು ಕಾಣ್ತಾ ಇದ್ರು. 15-16 ಗುಂಡಿಗಳು ತೋಡಿದ್ರು ಸಹ ಅಲ್ಲಿ ಧರ್ಮಸ್ಥಳದಲ್ಲಿ ಏನೂ ಸಿಕ್ಕಿಲ್ಲ. ಈಗ ಆತಂಕದಲ್ಲಿದ್ದಾರೆ ಸಿದ್ದರಾಮಯ್ಯನವರು, ಡಿಕೆ ಶಿವಕುಮಾರ್ ಅವರು. ಯಾವ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಎಡಪಂಥೀಯ ಶಕ್ತಿಗಳ ಮಾತನ್ನು ನಂಬಿಕೊಂಡು ಧರ್ಮಸ್ಥಳ ವಿಚಾರದಲ್ಲಿ ಎಸ್ಐಟಿ ತನಿಖೆ ಮಾಡಿ ಆ ದೂರುದಾರನಿಗೆ ಒಂದು ಮಾಸ್ಕ್ ಹಾಕ್ತಕ್ಕಂಥ ಕೆಲಸ ಮಾಡಿದ್ರು. ಇವತ್ತು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಅಂತ ಹೇಳಿದ್ರೆ, ಆ ದೂರುದಾರನ ಮುಖವಾಡ ಏನೋ ಕಳಚಿ ಬಿದ್ದಾಗಿದೆ. ಆದ್ರೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಅವರೀಗ ಮಾಸ್ಕ್ ಅನ್ನು ಹಾಕೊಂಡು ಇವತ್ತು ರಾಜ್ಯದಲ್ಲಿ ಓಡಾಡ್ತಕ್ಕಂಥ ಪರಿಸ್ಥಿತಿ ಇವತ್ತು ಬಂದು ನಿಂತಿದೆ.